ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದ ಡಂಬಳ ಫ್ಲಾಟ್ ಬಡಾವಣೆಯ ರೇಣುಕಾ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬನದ ಹುಣ್ಣಿಮೆ ನಿಮಿತ್ತವಾಗಿ ಸೋಮವಾರ ಹಾಗೂ ಮಂಗಳವಾರದಂದು 2 ದಿನಗಳ ಕಾಲ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಜನವರಿ 13 ಸೋಮವಾರದಂದು ನಗರದ ಯಲ್ಲಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ದೇವಿಯ ಉಡಿ ತುಂಬುವುದು, ಅಭಿಷೇಕ, ಪೂಜೆ, ನೈವೇದ್ಯ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಗಳವಾರ ಜನವರಿ 14ರಂದು ಬೆಳಗ್ಗೆ ರೇಣುಕಾ ದೇವಿಯ ಮೂರ್ತಿಯ ಮೆರವಣಿಗೆಯನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮಾಡಲಾಯಿತು. ಮೆರವಣಿಗೆಯು ಆಗಮಿಸುತ್ತಿದ್ದಂತೆಯೇ ಅಲ್ಲಲ್ಲಿ ನೆರೆದ ಭಕ್ತ ಸಮೂಹ ದೇವಿಗೆ ಹೂವು, ಹಣ್ಣು, ಕಾಯಿ ನೈವೇದ್ಯ ಅರ್ಪಿಸಿ ಪುನೀತರಾದರು. ಡೊಳ್ಳು ಕುಣಿತದೊಂದಿಗೆ ಆಗಮಿಸಿದ ರೇಣುಕಾ ದೇವಿಯ ಮೂರ್ತಿಗೆ ಜನರು ತಲೆಬಾಗಿ ನಮಿಸಿ ಆಶೀರ್ವಾದವನ್ನ ಪಡೆದುಕೊಂಡರು. ತಾವು ಬೇಡಿಕೊಂಡ ಹರಕೆಯನ್ನ ತೀರಿಸಿದ್ರು. ಡಂಬಳ ಫ್ಲಾಟ್ ಬಡಾವಣೆಯಲ್ಲಂತೂ ಪ್ರತಿಯೊಂದು ಮನೆಯ ಮುಂದೆ ದೇವಿಯ ಮೂರ್ತಿ ಆಗಮಿಸುತ್ತಿದ್ದಂತೆಯೇ ಪಾದಕ್ಕೆ ನೀರು ಹಾಕಿ ಸ್ವಾಗತಿಸಿಕೊಳ್ಳಲಾಯಿತು. ದೇವಿಗೆ ಆರತಿಯನ್ನ ಬೆಳಗಿದರು, ನೈವೇದ್ಯ ಹಿಡಿದ್ರು. ಡೊಳ್ಳು ಕುಣಿತದಿಂದ ಮೆರವಣಿಗೆಯು ಕಳೆಗಟ್ಟಿತ್ತು. ನಂತರದಲ್ಲಿ ರೇಣುಕಾ ನಗರದ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಭಂಡಾರ ಹಾರಿಸಲಾಯಿತು. ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನವನ್ನ ನೂರಾರು ಜನರು ಪಡೆದುಕೊಂಡರು. ಮಧ್ಯಾಹ್ನ ಮಹಾಪ್ರಸಾದದ ವ್ಯವಸ್ಥೆಯನ್ನು ರೇಣುಕಾ ದೇವಿ ದೇವಸ್ಥಾನದ ಕಮಿಟಿಯಿಂದ ಆಯೋಜನೆ ಮಾಡಲಾಗಿತ್ತು. ಚಿಕ್ಕೋಡಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರು ದೇವಿಗೆ ನಮಿಸಿ ಪ್ರಸಾದ ಸೇವಿಸಿ ತಮ್ಮ ಇಷ್ಟಾರ್ಥ ಈಡೇರಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿಕೊಂಡರು.